ಒಂದಲ್ಲ ಎರಡಲ್ಲ ಬರೋಬ್ಬರಿ 500 ವರ್ಷಗಳ ಕಾಯುವಿಕೆ ಅಂತ್ಯವಾಗಿದೆ. ಅಸಂಖ್ಯ ರಾಮಭಕ್ತರ ಶತಮಾನಗಳ ಕನಸು ಈಡೇರಿದೆ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದ್ದು ಅದೇ ರಾಮ ಮಂದಿರದಲ್ಲಿ ಇಂದು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಪ್ರಧಾನಿ ಮೋದಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನ ನೆರವೇರಿಸಿದ್ದಾರೆ. ದರ್ಶನ, ಮಹಾದರ್ಶನ, ಶತಮಾನಗಳ ಕಾಯುವಿಕೆಗೆ ಸಿಕ್ಕ ದಿವ್ಯ ದರ್ಶನ. ಮರ್ಯಾದ ಪುರುಷೋತ್ತಮ, ಜಾನಕಿ ವಲ್ಲಭ, ರಘುಕುಲ ನಂದನನ ಅಭೂತಪೂರ್ವ ದರ್ಶನ. ಶತಕೋಟಿ ಭಾರತೀಯರ ಶತಶತಮಾನಗಳ ಕನಸಿನ ರಾಮನ ದರ್ಶನ. ಭಾರತಕ್ಕೆ ಭಾರತವೇ ನಿರೀಕ್ಷಿಸುತ್ತಿದ್ದ ಅಸಂಖ್ಯ ರಾಮಭಕ್ತರು ಎದುರು ನೋಡ್ತಿದ್ದ ರಾಮ ಮಂದಿರ ಲೋಕಾರ್ಪಣೆ ಮತ್ತು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇಂದು ಸಂಪನ್ನಗೊಂಡಿದೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಕಳೆದ 1 ವಾರದಿಂದ ಬಾಲರಾಮನ ಮೂರ್ತಿಗೆ ಅನೇಕ ಪೂಜಾ ವಿಧಿವಿಧಾನಗಳು ನೆರವೇರಿದ್ವು. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗಾಗಿ ರಾಮ ಮಂದಿರವನ್ನ ಸ್ವರ್ಗದಂತೆ ಅಲಂಕಾರ ಮಾಡಲಾಗಿತ್ತು. ಬಾಲಿವುಡ್ ನಟ ನಟಿಯರು, ಉದ್ಯಮಿಗಳು, ಕ್ರಿಕೆಟ್ ತಾರೆಯರು, ರಾಜಕೀಯ ಗಣ್ಯರು ಹೀಗೆ ನಿನ್ನೆಯಿಂದಲೇ ಅಯೋಧ್ಯೆಗೆ ಹತ್ರ 8,000 ವಿವಿಐಪಿಗಳು ಆಗಮಿಸಿದ್ರು. ಪ್ರತಿಯೊಬ್ಬರೂ ಬಾಲರಾಮನನ್ನ ಕಣ್ತುಂಬಿಕೊಳ್ಳಬೇಕೆಂದು ಕಾತರರಾಗಿದ್ರು. ಇಂದು ಬೆಳಗ್ಗೆ ಆಗೋದನ್ನೇ ಎದುರು ನೋಡ್ತಿದ್ರು. ಇಂದು ಬೆಳಗಾಗ್ತಿದ್ದಂತೆ ರಾಮ ಮಂದಿರದ ಪ್ರಾಂಗಣದಲ್ಲಿ ಎಲ್ಲ ಗಣ್ಯರು ಜಮಾಯಿಸಿದ್ರು. ಅಯೋಧ್ಯೆಯಲ್ಲಿ ಶ್ರೀರಾಮೋತ್ಸವವೇ ನಡೆಯಿತು. ಕೊನೆಗೂ ಆ ಕ್ಷಣ ಬಂದೇ ಬಿಟ್ಟಿತ್ತು. ಎಲ್ಲರೂ ಪ್ರಧಾನಿ ನರೇಂದ್ರ ಮೋದಿ ಅವರು ಬರೋದನ್ನೇ ಎದುರು ನೋಡ್ತಿದ್ರು. ಮೋದಿ ಯಾವಾಗ ಬರ್ತಾರೆ, ಯಾವ ರೀತಿ ಪೂಜೆ ನೆರವೇರಿಸ್ತಾರೆ ಅಂತ ಪ್ರತಿಯೊಬ್ಬರ ಚಿತ್ತ ಮೋದಿಯತ್ತ ನೆಟ್ಟಿತ್ತು. ಶುಭ್ರ ರೇಷ್ಮೆ ವಸ್ತ್ರ ತೊಟ್ಟು ಕೈಯಲ್ಲಿ ವಸ್ತ್ರ, ಬೆಳ್ಳಿ ಕಿರೀಟದಂತಹ ವಸ್ತು ಹಿಡಿದ ಪ್ರಧಾನಿ ರಾಮ ಮಂದಿರದ ಆವರಣಕ್ಕೆ ಬಂದಿದ್ರು. ರಾಮ ಮಂದಿರದ ಒಳಗೆ ಹೆಜ್ಜೆ ಇಡ್ತಿದ್ದಂತೆ ಪ್ರಧಾನಿ ಮೋದಿಗೆ ಆದ ದಿವ್ಯ ಅನುಭೂತಿ ಪ್ರಧಾನಿ ಮುಖದಲ್ಲಿ ಎದ್ದು ಕಾಣ್ತಿತ್ತು. ಹೀಗೆ ಬಂದ ಮೋದಿ ತಾವು ತಂದ ವಸ್ತುಗಳನ್ನ ಅರ್ಚಕರಿಗೆ ನೀಡಿದ್ರು. ಮಂದಿರ ಪ್ರವೇಶದ ಬಳಿಕ ಮೊದಲು ವಿನಾಯಕನ ಪೂಜೆ ನೆರವೇರಿಸಿದ್ರು. ಪ್ರಧಾನಿ ಮೋದಿ ಅವರಿಗೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್, ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್, ಉತ್ತರ ಪ್ರದೇಶ ರಾಜ್ಯಪಾಲೆ ಆನಂದಿಬೆನ್ ಪಾಟೀಲ್ ಪೂಜೆಗೆ ಸಾಥ್ ನೀಡಿದ್ರು. ಗಣಪತಿ ಪೂಜೆ ಬಳಿಕ ಪ್ರಧಾನಿ ರಾಮ ಮಂದಿರದ ಗರ್ಭಗುಡಿ ಪ್ರವೇಶಿಸಿದ್ರು. ಅಲ್ಲಿ ಮತ್ತೆ ಕೆಲ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ನಡೆಯಿತು. ಬೀಜಾಕ್ಷರಗಳ ಘೋಷಣೆಯೊಂದಿಗೆ ಶಂಖನಾದ ಮೊಳಗಿತು. ಇದೇ ವೇಳೆ ಬಾಲರಾಮನ ದಿವ್ಯ ದರ್ಶನವಾಯಿತು. ಫಳಫಳನೆ ಹೊಳೆಯುವ ಬಂಗಾರದ ಕಿರೀಟ, ಹಣೆಯಲ್ಲಿ ಬೆಳ್ಳಿ ಕುಂಕುಮದ ತಿಲಕ, ಕೈಯಲ್ಲಿ ಧನಸ್ಸು, ಕೊರಳಲ್ಲಿ ವಜ್ರದ ಹಾರ, ಪೀತಾಂಬರ ವಸ್ತ್ರ, ಬಂಗಾರದ ಹಾರ, ಹೂಗಳ ಅಲಂಕಾರ, ಸರ್ವಾಲಂಕೃತವಾಗಿದ್ದ ಬಾಲರಾಮನ ದಿವ್ಯ ದರ್ಶನವಾಗ್ತಿದ್ದಂತೆ ಹೆಲಿಕಾಪ್ಟರ್ ಮೂಲಕ ರಾಮ ಮಂದಿರದ ಮೇಲೆ ಪುಷ್ಪವೃಷ್ಟಿ ಮಾಡಲಾಯಿತು. ಪ್ರಧಾನಿ ಮೋದಿ, ಆಚಾರ್ಯ ಗಣೇಶ್ವರ್ ದ್ರಾವಿಡ್, ಲಕ್ಷ್ಮೀಕಾಂತ್ ದೀಕ್ಷಿತ್ ಅವರ ಮಾರ್ಗದರ್ಶನದ ಮೂಲಕ ಬಾಲರಾಮನ ಮೂರ್ತಿಗೆ ಪೂಜೆ ನೆರವೇರಿಸಿದ್ರು. ಪೇಜಾವರ ಮಠದ ಶ್ರೀಗಳು ಸಹ ಪೂಜೆಯ ವಿಧಿವಿಧಾನದ ಉಸ್ತುವಾರಿ ವಹಿಸಿದ್ದು ವಿಶೇಷವಾಗಿತ್ತು. ಅಂತಿಮವಾಗಿ ಪ್ರಧಾನಿ ಮೋದಿ ಬಾಲರಾಮನ ಮೂರ್ತಿಗೆ ಬೆಳ್ಳಿ ಆರತಿಯ ತಟ್ಟೆಯಲ್ಲಿ ಆರತಿ ಬೆಳಗಿದ್ರು. ನಂತರ ಬಾಲರಾಮನ ಮೂರ್ತಿ ಸುತ್ತ ಪ್ರದಕ್ಷಿಣೆ ಹಾಕಿದ್ರು. ಬಳಿಕ ಮೋದಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾಗಿದ್ದ ಅರ್ಚಕರಿಗೆ ಮೋದಿ ವಸ್ತ್ರದಾನ ಮಾಡಿದ್ರು. ನಿಮಗೆಲ್ಲ ಗೊತ್ತಿರಲಿ, ಪ್ರಧಾನಿ ಮೋದಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗಾಗಿ 11 ದಿನಗಳ ಉಪವಾಸ ವ್ರತ ಆಚರಿಸಿದ್ರು. ಇವತ್ತಿನ ಪ್ರಾಣ ಪ್ರತಿಷ್ಠಾಪನೆಯೊಂದಿಗೆ ಪ್ರಧಾನಿ ಮೋದಿ ಅವರ ಉಪವಾಸ ವ್ರತವು ಅಂತ್ಯವಾಗಿತ್ತು.
ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಬಳಿಕ ಪ್ರಧಾನಿ ಮೋದಿ ಕೆಲ ಹೊತ್ತು ಮಂದಿರವನ್ನ ವೀಕ್ಷಣೆ ಮಾಡಿದ್ರು. ಬಳಿಕ ಮಂದಿರದ ಹೊರಗೆ ಆಗಮಿಸಿ ಮಂದಿರದ ಪ್ರಾಂಗಣದಲ್ಲಿ ಉಪಸ್ಥಿತರಿದ್ದ ಸಾಧು ಸಂತರಿಗೆ ಗಣ್ಯರಿಗೆ ಶಿರಭಾಗಿ ನಮಿಸಿದ್ರು. कोण में बैठे हुए देश की लगभग 150 ಹೀಗೆ 500 ವರ್ಷಗಳ ಕನಸು 170 ವರ್ಷದ ಹೋರಾಟದ ಫಲವಾಗಿ ಇಂದು ಹಿಂದೂಗಳ ದೇವ ಶ್ರೇಷ್ಠ ರಾಮನ ಮಂದಿರ ನಿರ್ಮಾಣವಾಗಿದೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ಅಯೋಧ್ಯೆಯ ಸರಾಯು ತೀರದ ಈ ರಾಮನ ಉತ್ಸವದ ಸಂಭ್ರಮ ದೇಶದ ಉದ್ದಗಲಕ್ಕೂ ಹರಡಿದೆ. ಬ್ಯೂರೋ ರಿಪೋರ್ಟ್, TV9.